ನಮಸ್ಕಾರ ವೀಕ್ಷಕರ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಏನು ರಾಜ್ಯಾದ್ಯಂತ ಇವತ್ತು ಯುವಕರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ರಾಜ್ಯದಲ್ಲಿ ಸರಿಯಾಗಿ ನೇಮಕಾತಿಗಳಾಗ್ತಾ ಇಲ್ಲ. ಸಾಕಷ್ಟು ಕನಸುಗಳನ್ನು ಕಟ್ಕೊಂಡು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಕನಸು ಕಮರಿ ಹೋಗ್ತಾ ಇದೆ ಅನ್ನೋ ಕಾರಣಕ್ಕೆ ನಿನ್ನೆ ಧಾರವಾಡದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು. ಅಲ್ಲದೆ ಈ ನೇಮಕಾತಿಗೆ ಆದೇಶವನ್ನು ಹೊರಡಿಸದ ಹೊರತು ನಾವು ಈ ಒಂದು ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ ಅನ್ನೋ ಒಂದು ಕೂಗನ್ನು ಈಗ ವಿದ್ಯಾರ್ಥಿ ವಲಯದಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು. ಈಗ ನಮ್ಮ ಜೊತೆ ಏನು ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ಲೋಹಿತ್ ಹನುಮಾಪುರ ಅವರಿದ್ದಾರೆ. ಅವರು ಈ ಒಂದು ವಿದ್ಯಾರ್ಥಿಗಳ ಹೋರಾಟದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ನೇಮಕಾತಿಗೆ ಆಗ್ರಹಿಸಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನು ಆಮ್ ಆದ್ಮಿ ಪಾರ್ಟಿ ಯಾವ ರೀತಿ ಸ್ವೀಕರಿಸುತ್ತೆ ಮತ್ತು ಅವರ ಹೋರಾಟಕ್ಕೆ ಆಮ್ ಆದ್ಮಿ ಪಾರ್ಟಿಯ ಬೆಂಬಲ ಯಾವ ರೀತಿ ಇರುತ್ತೆ ಅಂತ? ಅಲ್ಲ, ಮೊದಲನೇದಾಗಿ 100% ಪಟ್ಟು ಬೆಂಬಲ ಇದೆ. ಮತ್ತು ಎರಡನೇದಾಗಿ ಹೋರಾಟ ಮಾಡೋ ತನಕನೂ ಕೂಡ 10 ವರ್ಷದಿಂದನೂ ಕೂಡ ಎರಡೂ ಸರ್ಕಾರವು ಇಲ್ಲಿವರೆಗೂ ಬಿಟ್ಟಿದೆಯಲ್ಲ, ಅದಕ್ಕೆ ನಾವು ಧಿಕ್ಕಾರ ಅಂತ ಹೇಳ್ತೀವಿ. ಮೊದಲನೇದಾಗಿ BJP ಸರ್ಕಾರ ಇದು ಹಗರಣದ ಸುರಿಮಳೆ ಆಗೋಯ್ತು. ಬರೀ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡಿದವರೇ ಅವರು. ನೋಡಿ, ನೇಮಕಾತಿ ಒಂದು PSI ಹಗರಣ ಅಂತ ಒಂದಾಗುತ್ತೆ, ಟೀಚರ್ ಸ್ಕ್ಯಾಮ್ ಅಂತ ಒಂದಾಗುತ್ತೆ, ನರ್ಸ್ನ ಸ್ಕ್ಯಾಮ್ ಅಂತ ಒಂದಾಗುತ್ತೆ. ಈ ರೀತಿಗಳ ಸುರಿಮಳೆಯ ಹಗರಣಗಳಾಗೋಗ್ತವೆ. ಎಲ್ಲವೂ ಕೂಡ ಕೋರ್ಟ್ನಲ್ಲಿ ಸ್ಟೇ ಸಿಗುತ್ತೆ. ಹಾಗೆ KPSCನೂ ಕೂಡ KS ಎಕ್ಸಾಮಿನೇಷನ್ ಕೂಡ ಸ್ಟೇ ಆಗಿಬಿಡ್ತವೆ. ಸೊ ಆಗ 5 ವರ್ಷದಲ್ಲಿ 2,45,000 ಅಥವಾ 60,000 ನೇಮಕಾತಿ ಭರ್ತಿ ಆಗಬೇಕಾದ್ರೆ, ಅಂದರೆ ಅಷ್ಟು ಜನ ರಿಟೈರ್ಡ್ ಆಗಿದ್ದಾರೆ. ಆ ಜಾಗವೆಲ್ಲವೂ ಇವತ್ತು ಖಾಲಿ ಇದ್ದಾವೆ. ಇಮಿಡಿಯೇಟಾಗಿ ಅವ್ರು ಆದ ತಕ್ಷಣ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬರ್ತದೆ. ಅವ್ರು ಬಂದ ತಕ್ಷಣ ಈ ಒಳ ಮೀಸಲಾತಿ ಬರುತ್ತೆ. ಒಳ ಮೀಸಲಾತಿ ಬಂದ ತಕ್ಷಣ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇನ್ನೊಂದು ಮಹತ್ವದ ಒಂದು ಎಕ್ಸಾಮ್ ನಡೆಯುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಟ್ರಾನ್ಸ್ಲೇಷನ್ಸ್ನ KPSC ಹಗರಣ ಒಂದಾಗ್ಬಿಡ್ತವೆ. ಅಂದರೆ ಕ್ವಶನ್ಗಳನ್ನೇ ಅದಲು ಬದಲು ಥರ, ಅಂದರೆ ಏನು ನಾವು ಟ್ರಾನ್ಸ್ಲೇಷನ್ ಮಾಡ್ತೀವಿ. ಕನ್ನಡದ ಮಕ್ಕಳು ಹೋರಾಟ ಮಾಡ್ತಾರೆ. ಆ ಹೋರಾಟದಲ್ಲೂ ಕೂಡ ಕೋರ್ಟು ತಿರ್ಗಿ ಅಲೋ ಮಾಡುತ್ತೆ ಎಕ್ಸಾಮಿನೇಷನ್ನು. ಅದಾದ ತಕ್ಷಣ ಒಳ ಮೀಸಲಾತಿ ಬರುತ್ತೆ. ಇವೆಲ್ಲವೂ ಸೇರಿ 10 ವರ್ಷ ಆಯಿತು. ಯಾರು ಅವತ್ತು ಹಾಲ್ ಟಿಕೆಟ್ ಹಾಕಿದ್ನೋ ಇವತ್ತು ಅವನು ಎಲಿಜಿಬಿಲಿಟಿನೇ ಕಳ್ಕೊಂಬಿಟ್ಟಿದ್ದಾನೆ ಎಕ್ಸಾಮ್ ಬರೆಯೋಕ್ಕೆ. ಆಗ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತಾರೆ, ಒಂದು 5 ವರ್ಷ ಎಕ್ಸ್ಟೆನ್ಷನ್ ಕೊಡ್ತೀವಿ ಅಂತ. ಅದು ಸತ್ತೋಯ್ತು. ಇವತ್ತು 5 ವರ್ಷನೂ ಆಗೋಯ್ತು. ಹಾಗಾಗಿ ವಿದ್ಯಾರ್ಥಿಗಳು ರೋಡ್ಗೆ ಇಳಿಯೋ ತನಕನೂ ಕೂಡ ಯಾವತ್ತು ಯಾವ ರಾಜ್ಯ ಯಾವ ಸರ್ಕಾರ ಕಾಯುತ್ತೋ ಆ ದೇಶ ಯಾವತ್ತೂ ಉದ್ಧಾರ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಕ್ಷರದ ಒಂದು ಹೋರಾಟ ಇತ್ತು. ನನಗೆ ಅಕ್ಷರ ಬೇಕು ಅಂತೇಳಿ ಇವತ್ತು ಅಕ್ಷರ ಕಲಿತ ಮೇಲೆ ನನಗೆ ಜಾಬ್ ಇಲ್ಲ ಅನ್ನೋಂಥ ಹೋರಾಟ ಮಾಡೋಕ್ಕೆ ಬಂದಿದ್ದಾವೆ. ಸೊ ಹಾಗಾಗಿ ಆಮ್ ಆದ್ಮಿ ಪಕ್ಷದಲ್ಲಿ ನೀವು ಕಾಣ್ಬೋದು, ನಾವು ಮೊದಲನೇ ಪ್ರಾಮುಖ್ಯತೆ ಕೊಡುವಂಥದ್ದು ವಿದ್ಯಾಭ್ಯಾಸಕ್ಕೆ, ಎರಡನೇದು ಮೆಡಿಕಲ್ ಆಗಿ. ಸೊ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಡೆಲ್ಲಿ ಸರ್ಕಾರದಲ್ಲಿ ನೀವು ರೋಡ್ಗಿಳಿದು ಕೆಲಸ ಬೇಕು ಅನ್ನೋದು ಇಲ್ಲ, ಪಂಜಾಬಲ್ಲೂ ಇಲ್ಲ ಸರ್. ಸುಮ್ಮನೆ ಹೇಳ್ತಾ ಇದ್ದೀನಿ, ಒಂದು ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೀನಿ. ಆ ಕಡೆ ಡೆಲ್ಲಿ ಪಂಜಾಬ್ನ ಮರ್ತಿ ಮಾತಾಡೋಣ, ನಮ್ಮ ರಾಜ್ಯದಲ್ಲಿ ಮಾತಾಡೋಣ. ಇವತ್ತು ಯಾವ ನೇಮಕಾತಿ, ಇವಾಗ ಟ್ರಾನ್ಸ್ಫರ್ ಒಂದು ಬರುತ್ತೆ. ಇವತ್ತು MCOM ಮಾಡಿರೋರು, MSc ಮಾಡಿರೋರು ಕೂಡ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಆಗ್ತಿದ್ದಾರೆ. ಅವ್ರಿಗೂ ನೇಮಕಾತಿ ಆಗ್ತಾಯಿಲ್ಲ. ದರ್ ಇಸ್ ನೋ ಸೆಕ್ಯೂರ್. ನೀವು MA ಓದಬೇಕಾಗತ್ತೆ, BSc ಓದಬೇಕಾಗತ್ತೆ, ಎಲಿಜಿಬಿಲಿಟಿ ಬರುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಎಲ್ಲ ಓದಿ ಫಸ್ಟ್ ರ್ಯಾಂಕೆ ತೆಗಿತಾ ಇದ್ದಾರೆ ಇವತ್ತು ಸರ್. ಹಾಸ್ಟೆಲ್ಗಳಲ್ಲಿ ಇಟ್ಕೊಳ್ತಾರೆ ಮಕ್ಕಳುಗಳು, ಡಬಲ್ ಡಿಗ್ರಿಗಳನ್ನ ಮಾಡ್ತಿದ್ದಾರೆ. ಬಟ್ ವಾಟ್ ಈಸ್ ದ ಯೂಸ್? ಕೊನೆಗೆ ನೀವು ಕೊಡ್ತಿರೋವಂಥದ್ದು ವ್ಯಾಪಾರಿಗಳಿಗೆ ಕರೆಕ್ಟಾಗಿ ಸಬ್ಸಿಡಿ ಕೊಡ್ತಾ ಇದ್ದೀರಾ, ವ್ಯಾಪಾರಿಗಳಿಗೆ ಕರೆಕ್ಟಾಗಿರುವಂಥ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀರಿ. ಓದಿ ನಿಂತ್ಕೊಂಡು ಫೈಲ್ ಇಟ್ಕೊಂಡ್ರೆ ನೇಮಕಾತಿ ಕೊಡ್ತಾ ಇಲ್ಲ. ಈ ಹೋರಾಟದ ಬಗ್ಗೆ ಇನ್ನೂ ಉಗ್ರ ಹೋರಾಟ ಆದ್ರೂ ಕೂಡ ನಾವು ಆಮ್ ಆದ್ಮಿ ಪಕ್ಷ ಆಗಲಿ ಅಥವಾ ಲೋಹಿತ್ ಹನುಮಾಪುರ ಆಗಲಿ ಎಲ್ಲರೂ ಕೂಡ ಇದಕ್ಕೆ ಖಂಡಿತವಾಗ್ಲೂ 100% ಬೆಂಬಲ ಇದೆ ಸರ್. ಸರ್, ಆಮ್ ಆದ್ಮಿ ಪಾರ್ಟಿಯಿಂದ ಈ ಬಗ್ಗೆ ಏನಾದರೂ ವಿಶೇಷವಾಗಿ ಪ್ರತಿಭಟನೆ ಅಥವಾ ಇದನ್ನು ಖಂಡಿಸೋದಕ್ಕೆ ಏನಾದರೂ ಕಾರ್ಯಕ್ರಮಗಳು ಆಯೋಜನೆ ಆಗುತ್ತಾ ಅಂತ? ಖಂಡಿತವಾಗ್ಲೂ ಆಗುತ್ತೆ. ಈಗ 3 ಸಂಘಟನೆಗಳು ಮಾಡ್ತಿದ್ದಾರೆ, ತುಂಬ ಆತ್ಮೀಯರು. ಕಾಂತ್ ಕುಮಾರ್ ಇರ್ಬೋದು, ಎಲ್ಲರೂ ಕೂಡ ಆತ್ಮೀಯರಿದ್ದಾರೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಇದರಿಂದ ಏನು ಬೆಂಬಲ ಬೇಕೋ ಎಲ್ಲವನ್ನೂ ಕೊಟ್ಟಿದ್ದೀವಿ. ಅಂದರೆ ರಾಜಕೀಯ ಪಕ್ಷವಾಗಿ ನಾವು ಮುನ್ನುಗ್ದಾಗ, ಅದರೊಳಗಡೆ ಹೋದಾಗ ಎಲ್ಲಿ ಒಂದು ಕಡೆ ವಿದ್ಯಾರ್ಥಿಗಳಿಗೆ ಒಂದು ಡಿಸ್ಪ್ಯೂಟ್ ಆಗ್ತಾವೋ, ಅದು ಒಡೆದೋಗ್ತಾವೋ, ಮನಸ್ಥಿತಿಗಳು ಬೇರೆ ಆಗ್ತಾವೋ ಅನ್ನೋ ಆ ಒಂದು ಲಾಭವನ್ನು ನಾವು ತೊಗೊಬಾರ್ದು. ಅವರೇ ಹೋರಾಟ ಮಾಡ್ತಿದ್ದಾರೆ ಇವತ್ತು. ಸೊ ಹಾಗಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀವಿ. ಮೌಖಿಕವಾಗಲಿ ಅಥವಾ ನಾವು ಅಲ್ಲೇ ಹೋಗಿ ಫಿಸಿಕಲ್ ಆಗಲಿ 100% ಇನ್ನು ಮುಂದೆ ನಾವು ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾಯಿದ್ದೀವಿ ಸರ್. ಹಾಗೆ ಆ ಧಾರವಾಡದ ಹೋರಾಟ ಏನಿದೆಯೋ ಅದು ಸಂಪೂರ್ಣವಾಗಿ ಇಡೀ ಕರ್ನಾಟಕ ಕೂಡ ಹರಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಕೇಳಿದ್ರಲ್ಲ, ಇದು ಲೋಹಿತ್ ಹನುಮಾಪುರ ಅವರ ಮಾತು. ಏನು ಈ ಒಂದು ವಿದ್ಯಾರ್ಥಿಗಳಿಗೆ ಹಿಂದೆ ಅಕ್ಷರ ಕ್ರಾಂತಿ ಆಗಲಿ ಅನ್ನೋ ಮಾತುಗಳಿದ್ವು. ಇವತ್ತು ಅಕ್ಷರ ಕ್ರಾಂತಿ ಆಗಿ ವಿದ್ಯಾವಂತರಾದರೂ ಸಹ ಉದ್ಯೋಗಗಳಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂಥ ಪರಿಸ್ಥಿತಿಯಾಗಿದೆ. ಇದರ ಬಗ್ಗೆ ನಾವು ಕೂಡ ಹೋರಾಟಕ್ಕೆ ಆಮ್ ಆದ್ಮಿ ಪಾರ್ಟಿ ಇಳಿತೀವಿ, ಇದನ್ನು ರಾಜ್ಯಾದ್ಯಂತ ಹೋರಾಟವಾಗಿ ಪರಿವರ್ತಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಅವರು ನೀಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಸಂದ್ರ, ವಾರ್ತಾ ಭಾರತಿ, ಬೆಂಗಳೂರು.